ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ನಾರಾಯಣೀಯಂ ಮೊದಲನೇ ಸರ್ಗದ 8ನೇ ಶ್ಲೋಕ. ನಮ್ರಾಣಾಂ ಸನ್ನಿಧತ್ತೆ ಸತತಮಪಿ ಪುರಸ್ಥೈರನಭ್ಯರ್ಥಿತಾನಪ್ಯರ್ಥಾನ್ ಕಾಮಾನಜಸ್ರಂ ವಿತರತಿ ಪರಮಾನಂದ ಸಾಂದ್ರಾಂ ಗತಿಂ ಚ ಇತ್ತಂ ನಿಶೇಷಲಭ್ಯೋ ನಿರವಧಿಕಫಲ ಪರಿಜಾತೋ ಹರೇ ತ್ವಂ ಕ್ಷುದ್ರಂ ತಂ ಚಕ್ರವಾಟಿ ಧ್ರುಮಮ ಬಿಲಶತಿ ವ್ಯರ್ಥಮರ್ತಿ ಪ್ರಜೋಯಂ. ನೋಡಿ, ಗುರುವಾಯೂರಪ್ಪ ಕೃಷ್ಣನ ನಾರಾಯಣ ಭಟ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ನಿನ್ನ ಭಕ್ತರ ಕಣ್ಣಿಗೆ ನೀನು ಗೋಚರ ಆಗ್ತೀಯ ಯಾವಾಗ ನಿನ್ನನ್ನು ಪ್ರಾರ್ಥನೆ ಮಾಡಿಕೊಂಡಾಗ. ಗೋಚರ ಆಗಿ ಬೇಡಿದ ಎಲ್ಲ ಇಷ್ಟಗಳನ್ನು ನೀನು ನೆರವೇರಿಸ್ತೀಯ. ಅಲ್ಲದೆ ಮುಕ್ತಿಯ ಆನಂದ ಕೂಡ ನೀನು ಅವರಿಗೆ ಕೊಡ್ತೀಯ. ಈ ಥರ ಒಂದನ್ನು ಬಿಡದೆ ಎಲ್ಲ ಆಸೆಗಳನ್ನು ನೆರವೇರಿಸುವ ನೀನು ಹೇಗೆ ಅಂತ ಹೇಳಿದರೆ ಅನಂತ ಅಂತ ಹೇಳಿದರೆ ಕೊನೆ ಇಲ್ಲದಷ್ಟು ಅನಂತ ಫಲವನ್ನು ಕೊಡುತ್ತಲೇ ಇರುವಂಥ ನೀನು ಕಲ್ಪವೃಕ್ಷ, ಪಾರಿಜಾತ ಗಿಡ. ಅದನ್ನು ಯಾಕೆ ಪಾರಿಜಾತ ಮರಕ್ಕೆ ಹೋಲಿಸಿದ್ದಾರೆ ಗುರುವಾಯೂರಪ್ಪನ ಅಂತ ಹೇಳಿದರೆ, ಅದು ಕಲ್ಪವೃಕ್ಷ. ಅದರಲ್ಲಿ ಸಾಕ್ಷಾತ್ ಕೃಷ್ಣ ಇರ್ತಾನೆ. ನಿಮಗೆಲ್ಲ ಗೊತ್ತು, ಅದು ದೇವಲೋಕದಿಂದ ತಂದಂಥ ವೃಕ್ಷ. ಸೊ ಅಂಥ ಕಲ್ಪವೃಕ್ಷ ಇರಬೇಕಾದ್ರೆ ಭಕ್ತರ ಗುಂಪು ಅಂದರೆ ಭಕ್ತ ಸಮೂಹ, ಭಕ್ತರು ಏನು ಬೇಡ್ಕೋತಾರೆ? ಇಂದ್ರಿಯಗಳ ಭೋಗಗಳನ್ನು ಬೇಡ್ಕೊಳ್ತಾರೆ. ಅದು ಹೇಗೆ ಯಜ್ಞ, ಯಾಗ, ಹೋಮ, ಹವನ ಎಲ್ಲ ಮಾಡಿ ಅದು ಶಾಶ್ವತ ಅಲ್ಲ, ಅಶಾಶ್ವತ. ಈ ಭೂಮಿಯಿಂದ ಅವ್ರು ಹೊರಟು ಹೋದಾಗ ಅದು ಕೂಡ ಹೊರಟೋಗುತ್ತೆ. ಆದರೆ ಈ ಮುಕ್ತಿಯ ಆನಂದ ಇದೆಯಲ್ಲ, ಅದು ಅನಂತ, ಜನ್ಮಾಂತರದ್ದು. ಅಂಥ ಗುರುವಾಯೂರಪ್ಪ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು.